1990 ಮತ್ತು 2000 ನಡುವೆ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ನೋಡಿದ್ರು ತೋಟ ತೋಟ ತೋಟ. ಆ ಸಮಯದಲ್ಲಿ ನಾವು ಇಲ್ಲಿಗೆ ಬಂದಾಗ ಫುಲ್ ಕಾಡು. 2014-15 ಬಂದಿದ್ವಿ. ಇವಾಗ ಈ ಕಾಡೆಲ್ಲ ಕೃಷಿ ಭೂಮಿಯಾಗಿ ಕನ್ವರ್ಟ್ ಮಾಡ್ಬಿಟ್ಟವ್ರೆ. ಬೆಳಕು ಜಾಸ್ತಿ ಇಲ್ಲ, ಒಂದು 80-100 ಇರ್ಬೋದೇನೋ. 80 ಎಲ್ಲರಿಗೂ ಗೊತ್ತಿದೆಲ್ಲ ಇಲ್ಲಿ ಬಂತು ಸ್ಟೋರಿ. ನಿದ್ದೆಗಣ್ಣಲ್ಲಿ ಏನ್ ಮಾತಾಡ್ತೀವಿ ಅಡ್ಜಸ್ಟ್ ಮಾಡ್ಕೊಬಿಡಿ. 5K ಸಬ್ಸ್ಕ್ರೈಬರ್ಸ್ ಯಾವಾಗಾದ್ರು ನೀವೇ ಸಬ್ಸ್ಕ್ರೈಬರ್ಸ್ ಗಾಳಿ ತರ. ಫೈನಲಿ ದೇವಸ್ಥಾನ ಸಿಕ್ಕಿದೆ ನಮಗೆ. ದೇವಸ್ಥಾನ ಸಿಕ್ಕಿಲ್ಲ, ಇನ್ನ ದೇವಸ್ಥಾನಕ್ಕೆ ಹೋಗೋ ರೋಡ್ ಸಿಕ್ಕಿದೆ. ಯಾರಿಗಾರು ಆಫ್ ರೋಡ್ ಮಾಡ್ಬೇಕಂತಂದ್ರೆ ಇಲ್ಲಿಗೆ ಬರ್ಬೋದು. ಧೂಳು ಧೂಳು ಸಿಕ್ಕಾಪಟ್ಟೆ ಧೂಳು ಎಲ್ಲ ನಮ್ಮ ಕಡೆ ನೋಡ್ತಾ ಇದ್ದಾರೆ. ಹೋಗ್ಬರೋಣ ಮೇಲೆ ಏನೇನ ಇಷ್ಟು ದೂರನೇ ಬಂದಿದೀವಿ ಅಂತ ಅಂದ್ಮೇಲೆ ಮೇಲೆ ಹೋಗ್ಬಿಡೋಣ. ಏನಾದ್ರು ತಪ್ಪಂದ್ವಾ? ಇಲ್ಲಿದೆ ಪಾದುಕೆಗಳು. ಇಷ್ಟ ಮೇಲೆ ಹೆಂಗ್ ಬರ್ತಾರ ಜನ? ಇಲ್ಲಿ ಆ ಪೂಜಾರಿ ಗೆಜ್ಜೆ ಸೌಂಡ್ ಆಗ್ತೈತಿ. ಯಾರ ಇದಾರ ಅಂತ. ಐ ಲವ್ ಯು. ವ್ಯಾಲೆಂಟೈನ್ ದಿನ ಪ್ರಯುಕ್ತ ನಾವು ತೋರಿಸ್ತಾ ಇದೀವಿ. ಇಲ್ಲೆಲ್ಲ ಕೆತ್ತನೆ ಮಾಡೋರು ಇದ್ರ ಮೇಲೂ ಜನ. ಬನ್ನಿ ಇವಾಗ ನಾವು ನಿಮಗೊಂದು ವ್ಯೂ ತೋರಿಸ್ತೀವಿ. ಇದು ಸವಳಂಗ, ಶಿಕಾರಿಪುರ, ಶಿವಮೊಗ್ಗದ ಮಧ್ಯಪ್ರದೇಶ. 1990 ಮತ್ತು 2000 ನಡುವೆ ನಮ್ಮ ಭಾರತ ದೇಶದಲ್ಲಿ ಈ ರಿನ್ಯೂವಬಲ್ ಎನರ್ಜಿಗಳ ಮೇಲೆ ಇನ್ವೆಸ್ಟ್ ಮಾಡ್ಬೇಕಂತ ಕೆಚ್ಚಾಕಿದ್ರು. ಅದಾದ್ಮೇಲೆ ಎಲ್ಲಾ ಕಡೆ ರಿಸರ್ಚ್ ಮಾಡಿ ಪರ್ವತ ಶ್ರೇಣಿಗಳ ಮೇಲೆ ನಿರಂತರವಾಗಿ ಗಾಳಿ ಎಲ್ಲಿ ಹರಿಯುತ್ತಿರುತ್ತಲ್ಲ ಅಲ್ಲಿ ಇದರ ಒಂದು ಗಾಳಿ ಗಿರಣಿಗಳನ್ನ ಸ್ಥಾಪನೆ ಮಾಡಲು ನಿರ್ಧರಿಸಿದ್ರು. 2014-15 ಇದರ ಸ್ಥಾಪನೆ ಆಯ್ತು. ನೋಡ್ಬೋದು ಇಲ್ಲೆಲ್ಲ ಕೃಷಿ ಭೂಮಿಯಾಗಿ ಕನ್ವರ್ಟ್ ಆಗ್ಬಿಟ್ಟಿದೆ. ಎಲ್ಲ ಮನೆ ಕಾಣಿಸ್ತಿದೆ. ಎಲ್ಲಿ ನೋಡಿದ್ರು ತೋಟ ತೋಟ ತೋಟ. ಆ ಸಮಯದಲ್ಲಿ ನಾವು ಇಲ್ಲಿಗೆ ಬಂದಾಗ ಫುಲ್ ಕಾಡು. 2014-15 ಬಂದಿದ್ವಿ. ಇವಾಗ ಈ ಕಾಡೆಲ್ಲ ಕೃಷಿ ಭೂಮಿಯಾಗಿ ಕನ್ವರ್ಟ್ ಮಾಡ್ಬಿಟ್ಟವ್ರೆ. ಎಲ್ಲ ಕಿತ್ತಾಕ್ಬಿಟ್ಟು ಗಾಳಿ ಗಿರಣಿಗಳು ನೋಡಿ ಜಾಸ್ತಿ ಶಬ್ದ ಮಾಲಿನ್ಯ ಮಾಡದೆ 1500 ಕಿಲೋವಾಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾರೆ. ಇಲ್ಲಿ ಉತ್ಪಾದನೆ ಮಾಡಿರೋ ವಿದ್ಯುತ್ ಡೈರೆಕ್ಟ್ ನಿಮ್ಮ ಮನೆಗಳಿಗೆಲ್ಲ ಬರಲ್ಲ. ಈ ಪ್ರದೇಶದಲ್ಲಿ ಮೆಸ್ಕಾಮ್ ಇದೆ, ಮ್ಯಾಂಗ್ಳೂರ್ ಎಲೆಕ್ಟ್ರಿಸಿಟಿ ಬೋರ್ಡ್. ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ನಿಮ್ಮ ಮನೆಗಳಿಗೆ ಡಿಸ್ಪರ್ಸ್ ಆಗುತ್ತೆ. ಇದು ಒಂದು ಒಳ್ಳೆ ಇನ್ಕಮ್. ಗಾಳಿ ಎಷ್ಟು ಓಡ್ತಿರುತ್ತೋ ಕನ್ಸಿಸ್ಟೆಂಟ್ ಆಗಿ ಅಷ್ಟು ವಿದ್ಯುತ್ ಜನರೇಟ್ ಆಗ್ತಿರುತ್ತೆ. ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಗಾಳಿ. ಬೆಳಕು ಜಾಸ್ತಿ ಇಲ್ಲ, ಗಾಳಿ ಜಾಸ್ತಿ ಇರುತ್ತೆ. ಸೊ ಅವಾಗ ಜಾಸ್ತಿ ಕರೆಂಟ್ ಜನರೇಟ್ ಆಗುತ್ತೆ. ಬೇಸಿಗೆಗಾಲದಲ್ಲಿ ನಿಮ್ಗೆ ಒಂಥರ ಲಿಮಿಟೆಡ್ ಆಗಿ. ಬಟ್ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ನಿಜವಾಗ್ಲೂ ಸುಮಾರು ಒಂದು 20 ಇರ್ಬೋದಾ ಏನು ಗಾಳಿ ಗಿರಣಗಳು? ಇನ್ನೂ ಜಾಸ್ತಿ. ಅಲ್ಲಿ ಹೋಗಿ ನಿಂತ್ಕೊಂಡು ಮೇಲ್ಗಡೆ ಕಾಣುತ್ತೆ. 20 ಎಲ್ಲ ಕಮ್ಮಿ ಆಯ್ತು. ಒಂದ್ ಬೆಟ್ಟದಲ್ಲೇ 20 ಇದೆ. ಸೊ ಇಲ್ಲೊಂದು 5-6 ಬೆಟ್ಟ ಇರೋದ್ರಿಂದ ಒಂದು 80-100 ಇರ್ಬೋದೇನೋ. 80 ಇವರೇ ದೀಪಕ್ ಅಂತ ಸಿಕ್ಕಾಪಟ್ಟೆ ಕತೆ ಹೇಳ್ತಾರೆ. ಅಲ್ಲ ಬಂತು ಅಂದ್ರೆ ಹುಲಿ ಬಂತು ಅಂತಾರೆ. ಎಲ್ಲರಿಗೂ ಗೊತ್ತಿದೆಲ್ಲ ಇಲ್ಲಿ ಬಂತು ಸ್ಟೋರಿ. ಅಲ್ಲ ತೋಳ ಬಂತು ನೀವೆಲ್ಲ ಫ್ಲೋ ಮಿಸ್. ಫ್ರೆಂಡ್ಸ್ ಹಿಂಗೆ ಬೆಳಗ್ಗೆ ಎಬ್ಬಿಸ್ಕೊಂಡ್ಬಂದು ಬೆಳಗ್ಗೆ ನಿದ್ದೆ ಮಾಡಿಲ್ಲ ಗೊತ್ತಾಗ್ತಾ ಇಲ್ಲ. ನಿದ್ದೆಗಣ್ಣಲ್ಲಿ ಏನ್ ಮಾತಾಡ್ತೀವಿ ಅಡ್ಜಸ್ಟ್ ಮಾಡ್ಕೊಬಿಡಿ. ನಾವು ಏನಾರ ಕೆತ್ತನ ಅನ್ಕೊಂಡ್ವಿ, ಬೇಡ. ಈ ತರ ಎಲ್ಲ ಬುದ್ಧಿ ಇಲ್ದಾರ ಮಾಡೋಗಿರ್ತಾರೆ. ಎಜುಕೇಟೆಡ್ ಆಗಿ ನಾವು ಈ ತರ ಮಾಡೋದ್ ತಪ್ಪು. ಹೌದೌದು. ದೀಪಕ್ ಅವ್ರ ಗಾಡಿ ಇಲ್ಲಿದೆ. ಲಾಸ್ಟ್ ಟೈಮ್ ನಾವು ನೆಟ್ಗಳು ಹತ್ತಿ ಬಂದು ಚಡ್ಡಿ ಹರಿದೋಗಿದೆ ಅಂದಿದ್ವಿ. ಪಾಪ ಈ ಸತಿ ಗಾಡಿ ಚಡ್ಡಿ ಹರಿದೋಗ್ಬಿಟ್ಟಿದೆ ಅನ್ಸುತ್ತೆ. ಗಾಡಿಗೆ ನಾವು ಈ ಸಲ ಬಾಯ್ ಕೊಟ್ಟು ಮಾತಾಡ್ತೀವಿ. ಚಡ್ಡಿ ಹರಿದೋಗಿದೆ. 5K ಸಬ್ಸ್ಕ್ರೈಬರ್ಸ್ ಯಾವಾಗಾದ್ರು? ಇದೆಲ್ಲ ಅವಾಗ ಜಮಾನದಲ್ಲಿ. ನಾವು 2016-17 ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಕನ್ಸಿಸ್ಟೆನ್ಸಿ ಇಲ್ಲ ಫ್ರೆಂಡ್ಸ್. ಈಗ ಬೆಳಕಿಗೆ ಬಂದಿದ್ದಾರೆ ನೋಡಿ. 5000 ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಮತ್ತೆ ಸ್ಟಾಪ್ ಮಾಡ್ಬಿಟ್ಟಿದ್ವಿ. ಈಗ ಮತ್ತೆ ಕನ್ಸಿಸ್ಟೆಂಟ್ ಆಗಿ ಕಂಟೆಂಟ್ ಅಪ್ಲೋಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ನಾವು ಈ ತರ ಗಾಳಿ ಫ್ಯಾನ್ ತರನೇ ಇರ್ಬೇಕು, ಕನ್ಸಿಸ್ಟೆಂಟ್ ಆಗಿ ತಿರುಗ್ತಾ ಇರ್ಬೇಕು. ಆದ್ರೆ ಗಾಳಿ ಬೀಸೋರೊಬ್ರು ಇರ್ಲೇಬೇಕಲ್ಲ. ನೀವೇ ಸಬ್ಸ್ಕ್ರೈಬರ್ಸ್ ಗಾಳಿ ತರ. ಬೀಸ್ತಾ ಇದ್ರೆ ವೀಕ್ಷಕರೇ ಗಾಳಿ ತರ. ಎಷ್ಟು ನಮ್ ಕಂಟೆಂಟ್ ನೋಡ್ತಾ ಇರ್ತೀವಿ, ನಾವು ಅಷ್ಟು ಜಾಸ್ತಿ ಕಂಟೆಂಟ್ ಮಾಡ್ತಾ ಇರ್ತೀವಿ. ಹೌದು, ಸರಿ ಇದೆ. ಇದು ನೋಡಿ ಫ್ರೆಂಡ್ಸ್, ಡೆಡ್ ಪೂಲ್ ನೋಡಿದೀರಾ ನೀವು? ನೆಕ್ಸ್ಟ್ ನಾವು ಹೋಗ್ತಾ ಇದೀವಿ ರಂಗನಾಥ ಸ್ವಾಮಿ ದೇವಾಲಯಕ್ಕೆ. ಸೊ ಅದಕ್ಕೋಸ್ಕರ ನಾವು ಎಲ್ಲ ಕಡೆ ಹುಡುಕಿ ಫೈನಲಿ ದೇವಸ್ಥಾನ ಸಿಕ್ಕಿದೆ ನಮಗೆ. ದೇವಸ್ಥಾನ ಸಿಕ್ಕಿಲ್ಲ, ಇನ್ನ ದೇವಸ್ಥಾನಕ್ಕೆ ಹೋಗೋ ರೋಡ್ ಸಿಕ್ಕಿದೆ. ನೋಡಿ ಬೋರ್ಡ್ ಇದೆ. ಈಗ ನಾವು ಇದೇ ರೋಡಲ್ಲೇ ಲೆಫ್ಟ್ ತಗೊಂಡು ಹೋಗೋಣ. ಈ ಕಿರಿದಾದ ರೋಡ್ಗಳಲ್ಲಿ ಯಾರಿಗಾರು ಆಫ್ ರೋಡ್ ಮಾಡ್ಬೇಕಂತಂದ್ರೆ ಇಲ್ಲಿ ಬರ್ಬೋದು. ದೀಪ್ ಅವರು ಹೊಸ ಗಾಡಿ ತಗೊಂಡ್ಮೇಲೆ ಆಫ್ ರೋಡಿಗೆ ಅಂತ ಬಂದಿದ್ದಾರೆ. ಹಿಂಗಿದೆ ಆಫ್ ರೋಡ್ ಮಾಡಿ ಸಾಕಾಯ್ತು. ಕೈ ಓಡಿಸ್ತೀನಿ, ನಿತ್ಕೊಂಡು ಅವ್ರ ಐಕಾನಿಕ್ ಡೈಲಾಗ್ ಇವತ್ತು ಹೇಳಿಲ್ಲ. ಸುಮ್ಮನೆ ಆರಾಮ್ ನಿತ್ಕೊಂಡು ಹೋಗ್ತಾ ಇರುತ್ತೆ. ನಿತ್ಕೊಂಡು ಹೋಗುವಂತ ಪ್ರಯತ್ನ. ಧೂಳು ಸಿಕ್ಕಾಪಟ್ಟೆ ಧೂಳು. ಪಾಪ ಅವ್ರಿಗೆ ವಿಡಿಯೋಗೆ ಅಡ್ಡ ಬರ್ತಾ ಏನು ನಾನು ಅನ್ಸುತ್ತೆ. ಅವ್ರು ನೋಡಿ ಅಲ್ಲಿ ಒಂದ್ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಒಂದ್ ಕೈಯಲ್ಲೇ ಫುಲ್ ಸಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೋಗಿ ಮುಂದೆ ಬಿಟ್ಟಿದ್ದಾರೆ. ವೀಕ್ಷಕರಿಗೋಸ್ಕರ ಮುಂದೆ ಹಾದಿಯನ್ನು ಬಿಟ್ಟಿರೋ ದೀಪಕ್ ಅವರಿಗೆ ಒಂದು ಚಪ್ಪಾಳೆ. ದೇವಸ್ಥಾನಕ್ಕೆ ಹೋಗಿ ಅದಾದ್ಮೇಲೆ ಅಲ್ಲಿಂದ ಹೀಗೆ ಕೆಳಗಡೆ ಹೋದ್ರೆ ಚಿನ್ನಿಕಟ್ಟೆ ಅಂತ ಒಂದು ಊರು ಬರುತ್ತೆ. ಆ ಊರಿಂದ ನಾವು ವಾಪಸ್ ಶಿಕಾರಿಪುರಕ್ಕೆ ಪ್ರಯಾಣ ಸ್ಟಾರ್ಟ್ ಮಾಡುವ. ಇಲ್ಲಿ ನೋಡಿ ಒಂದಿಷ್ಟು ರೈಡರ್ಸ್ ಇದ್ದಾರೆ. ಎಲ್ಲರೂ ನಮ್ಮ ಕಡೆ ನೋಡ್ತಾ ಇದ್ದಾರೆ.
ದೀಪಕ್ ಅವರೇ ಐಡಿ ಹೋಗಿ ಬರೋಣ ಮೇಲೆ ಏನೇನ ಹಾಂ ಹೊಡಿ ಹಾಂ ಇಷ್ಟು ದೂರನೇ ಬಂದಿದ್ದೀವಿ ಅಂತಂದಮೇಲೆ ಮೇಲೆ ಹೋಗ್ಬಿಡೋಣ ನೋಡಿ ದೀಪಕ್ ಅವರು ಟೋಟಲಿ ಏನು ಹೋಗೋದ ಬೇಡ ಅಂತ ಕೇಳ್ತಿದ್ರೆ ಆದರೆ ವೀಕ್ಷಕರಿಗೋಸ್ಕರ ನಾವು ಮೇಲ್ಗಡೆ ಹೋಗ್ಲೇಬೇಕು ಮತ್ತೆ ಎದ್ದು ನಿಂತು ಗಾಡಿ ಹೊಡೆಯೋ ಪ್ರಯತ್ನ ದೀಪಕ್ ಅವರಿಂದ 1 ಕಿಲೋಮೀಟರ್ ಅಂದು ಇದೇನು ಹೋಗ್ತಾನೆ ಇದೆ. ಅದನ್ನೇ ನಾನು ಅದಕ್ಕೆ ಇದು ಉಲ್ಟಾ ಬಂದ್ವಾ ಅಂತ. ಎಲ್ಲರೂ ಇತ್ತ ಕ್ರಾಸು ಏನಾದ್ರು ತಪ್ಪಂದ್ವಾ? ಅಲ್ಲೆಲ್ಲೂ ಕ್ರಾಸ್ ಇದ್ದಿಲ್ಲಲ್ಲ. ಇಲ್ಲ ಅಲ್ಲೊಂದಿಷ್ಟು ಜನ ನಿಂತಿದ್ರಲ್ಲ, ಅದೇ ಏನಾದ್ರು ಸ್ಪಾಟ ಅಂತ. ಅದೇನಲ್ಲ ತಾನೆ? ಅದಲ್ಲ ಇದೇ ಟೆಂಪಲ್. ಅವಾಗಲಿಂದ ನಾವು ಹುಡುಕ್ತಿದ್ದು. ಇಲ್ಲಿದೆ ಪಾದುಕೆಗಳು. ಇಲ್ಲೇ ಮೆಟ್ಲುಗಳಿದಾವೆ. ಇಲ್ಲೆಲ್ಲ ಜಾತ್ರೆ ನಡೆದಿದ್ಯಾ? ನಡೆಯುತ್ತೆ ಆಕ್ಚುಲಿ ವರ್ಷಕ್ಕೊಂದ್ಸಲ ಅನ್ಸುತ್ತೆ. ಇಷ್ಟ್ಮೇಲೆ ಹೆಂಗ್ ಬರ್ತಾರೆ ಜನ? ನಡ್ಕೊಂಡ್ ಬರ್ತಾರೆ ಎಷ್ಟೊಂದ್ ಜನ ಬೈಕಲ್ಲಿ ಕಾರಲ್ಲಿ ಬರ್ತಾರೆ. ಇಲ್ಲಿಂದ ಹಿಂಗೆ ಚಿನ್ನಿಕಟ್ಟೆ ಹೋಗುತ್ತೆ ಅನ್ಸುತ್ತೆ. ಆ ಕಡೆ ಇಳಿದ್ರೆ ಹೋಗ್ಬೋದು ಮೋಸ್ಟ್ಲಿ. ಇಲ್ಲೆಲ್ಲ ಸೀರೆ ಕೊಟ್ಟಿಯಾರ ಅನ್ಸುತ್ತೆ ಎಲ್ಲ. ಟ್ರೆಕ್ಕಿಂಗ್ ಬೇರೆ ಮಾಡ್ತಾ ಇದೀವಿ. ಕೀ ತಕ್ಕ ದೀಪಕ್ ಅವರು ಗಾಬರಿ ಆಗಿದ್ರು. ಬಾ ಇಲ್ಲೇನಾಯ್ತಲ್ಲ ಸಣ್ಣ ಟೆಂಪಲ್ ಯಾವ ಮೆಟ್ಲು ಹತ್ತಷ್ಟಕ್ಕೆನೆ ಇಲ್ಲಿ ಯಾವ ಪೂಜಾರಿ ಹೆಂಗ್ ಬಂದು ಪೂಜೆ ಮಾಡ್ತಾರೋ. ಇಲ್ಲಿಂದ ನಿಂಗೆ ಫುಲ್ ವ್ಯೂ ಕಾಣಿಸುತ್ತೆ. ಬಾ ಏನೋ ಮಾಡಿರಲ್ಲ ಆಲ್ರೆಡಿ ಪೂಜೆ. ಹಾ ಹನುಮಂತ ಇಲ್ಲಿ ನೋಡಿ ಆಂಜನೇಯ. ಸರಿ ನೋಡಿ ಗೆಜ್ಜೆ ಸೌಂಡ್ ಆಗ್ತೈತಿ. ಹಾ ಗೆಜ್ಜೆ ಯಾರ ಇದಾರ ಅಂತ. ಇಲ್ಲಿಂದ view ನೋಡಿ. ಓ ಇದೇ ಹೈಟ್ ಇರೋದು ಅನ್ಸುತ್ತಲ್ಲ. ಹಾ ಓಕೆ ಫ್ರೆಂಡ್ಸ್, ಬಾಯ್. ಸೊ ಇಲ್ಲಿಂದ ನಾವು ವಾಪಸ್ ಊರಿಗೆ ಹೋಗ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ. ಹಾಗೆ ಇವತ್ತಿನ ನಾವು ಲೆಸನ್ ಏನಪ್ಪ ಕಲ್ತಿದ್ದಂದ್ರೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಹೇಗೆ ಗಾಳಿ ಫ್ಯಾನ್ ನಿಧಾನಕ್ಕೆ ತಿರುಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ, ಅದೇ ಥರ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಎಷ್ಟು ಕನ್ಸಿಸ್ಟೆಂಟ್ ಆಗಿರ್ತೀವಲ್ಲ ಅಷ್ಟು ಯಶಸ್ಸನ್ನು ಕಾಣ್ತೀವಿ ಅಂತ ಹೇಳಿ ಈ ವಿಡಿಯೋನ ಕೊನೆ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಟೈಮ್ ಇಟ್ಸ್ ಕನ್ನಡ ನೋಡ್ತಾ ಇರಿ.